ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಪ್ರನೌನ್ಸ್ ವರ್ಡ್ ಮೀನಿಂಗ್ ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡ್ತೀನಿ. ಪ್ರನೌನ್ಸ್ ಅಂದರೆ ಏನು? ನೌನ್ಸ್ ಪ್ಲೇಸಲ್ಲಿ ನಾವು ಪ್ರನೌನ್ಸ್ನ ಯೂಸ್ ಮಾಡ್ತೀವಿ. ಸೊ ಪ್ರನೌನ್ಸ್ ಐ, ಮೀ, ಐ ನಾನು, ಮೀ ನನಗೆ, ಮೈ ನನ್ನ, ಮೈನ್ ನನ್ನದು, ಯು ನೀನು, ನೀವು, ಯುವರ್ಸ್ ನಿಮ್ಮ, ಯುವರ್ ನಿಮ್ಮ ಅಥವಾ ನಿನ್ನದು, ಹಿ ಅವನು, ಶಿ ಅವಳು, ಹಿಮ್ ಅವನಿಗೆ, ಹಿಸ್ ಅವನ, ಹರ್ ಅವಳಿಗೆ, ಹರ್ ಅವಳ, ವಿ ನಾವು, ಅಸ್ ನಮಗೆ, ಅವರ್ ನಮ್ಮ, ಅವರ್ಸ್ ನಮ್ಮದು, ದೇ ಅವರು, ದೆಮ್ ಅವರಿಗೆ. ಈಗ ನಾವು ಒನ್ ಬೈ ಒನ್ ಈ ಎವ್ರಿ ಪ್ರೊನೌನ್ ಒಂದು ಸೆಂಟೆನ್ಸ್ ಮೂಲಕ ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಐ ಅಂದರೆ ಏನು? ನಾನು. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಓಕೆ, ನೆಕ್ಸ್ಟ್ ಮೀ ನನಗೆ. ಗಿವ್ ಮೀ ದಿಸ್ ಪೆನ್. ಈ ಪೆನ್ನು ನನಗೆ ಕೊಡು. ಮೀ ಅಂದರೆ ನನಗೆ. ನೋಡಿ, ಮೀ ಅಂದರೆ ನನಗೆ. ಗಿವ್ ಮೀ ದಿಸ್ ಪೆನ್. ಈ ಪೆನ್ ನನಗೆ ಕೊಡು. ಓಕೆ, ಮಾಯ್ ನನ್ನ. ದಿಸ್ ಈಸ್ ಮೈ ಕಾರ್. ಇದು ನನ್ನ ಕಾರಿದೆ. ಮೈ ನನ್ನ. ದಿಸ್ ಈಸ್ ಮೈ ಕಾರ್. ಇದು ನನ್ನ ಕಾರು. ಮೈನ್ ನನ್ನದು. ಮೈನ್ ಅಂದರೆ ಹಕ್ಕು ಚಲಾಯಿಸುವುದು. ದಿಸ್ ಈಸ್ ಮೈನ್, ದಿಸ್ ಈಸ್ ಮೈನ್. ಇದು ನನ್ನದು. ದಿಸ್ ಈಸ್ ಮೈನ್. ದಿಸ್ ಫೋನ್ ಈಸ್ ಮೈನ್. ಈ ಫೋನ್ ನನ್ನದು. ದಿಸ್ ಈಸ್ ಮೈ ಜಾಕೆಟ್. ದಿಸ್ ಈಸ್ ಮೈ ಬ್ಯಾಗ್. ಈ ಥರ ಹಕ್ಕು ಚಲಾಯಿಸೋ ಟೈಮಲ್ಲಿ ನಾವು ಮೈನ್ ಯೂಸ್ ಮಾಡ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಮೈನು ಸೆಂಟೆನ್ಸ್ ಲಾಸ್ಟಲ್ಲಿ ಬರುತ್ತೆ ಯೂಶ್ವಲಿ. ನೆಕ್ಸ್ಟ್ ಪ್ರೊನೌನ್ಸ್. ಇಲ್ಲಿ ನಾವು ಏನು ಕಲ್ಕೋತಾ ಇದ್ದೀವಿ? ನಮ್ಮ ಮತ್ತು ಬೇರೆಯವರ ಬಗ್ಗೆ ಮಾತನಾಡಲು ಕಲಿತುಕೊಳ್ತಾ ಇದ್ದೀವಿ. ನಮ್ಮ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ನಮಗೆ ಹೇಳಬೇಕಾದ್ರೆ ಆವಾಗ ಪ್ರೊನೌನ್ಸ್ ತುಂಬ ಯೂಸ್ ಆಗುತ್ತೆ. ಸೊ ಆ ವರ್ಡ್ಸ್ ನಾವು ಕಲ್ಕೋತಾ ಇದ್ದೀವಿ. ವಿ ನಾವು, ನಾವೆಲ್ಲರೂ. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನಾವೆಲ್ಲರೂ ಕ್ರಿಕೆಟ್ ಆಡುತ್ತಿದ್ದೇವೆ. ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್. ನಾವೆಲ್ಲರೂ ಕ್ರಿಕೆಟ್ ಆಡುತ್ತಿದ್ದೇವೆ. ಅಸ್ ನಮಗೆ. ಗಿವ್ ಇಟ್ ಟು ಅಸ್. ಇದು ನಮಗೆ ಕೊಡಿ. ಅಸ್ ಅಂದರೆ ನಮಗೆ. ಗಿವ್ ಇಟ್ ಟು ಅಸ್. ಇದು ನಮಗೆ ಕೊಡಿ. ಯು ನೀನು, ನೀವು ಅಥವಾ ತಾವು. ಹೌ ಆರ್ ಯು. ನೀವು ಹೇಗಿದ್ದೀರಾ. ಯು ನೀವು ಹೇಗಿದ್ದೀರಾ. ನೆಕ್ಸ್ಟು ಯುವರ್ ನಿಮ್ಮ. ವಾಟ್ ಈಸ್ ಯುವರ್ ನೇಮ್. ನಿಮ್ಮ ಅಥವಾ ನಿನ್ನ. ನಿಮ್ಮ ಹೆಸರು ಏನು? ಅಥವಾ ಚಿಕ್ಕವರಾಗಿದ್ದರೆ ನಿನ್ನ ಹೆಸರು ಏನು. ವಾಟ್ ಈಸ್ ಯುವರ್ ನೇಮ್. ಓಕೆ. ಹಿ ಅವನು. ಮೇಲ್ ಇದ್ದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಫಿಮೇಲ್ ಅಂದರೆ ಶಿ ಯೂಸ್ ಮಾಡ್ತೀವಿ. ಹಿ ಈಸ್ ಗೋಯಿಂಗ್. ಅವನು ಹೋಗುತ್ತಿದ್ದಾನೆ. ಹಿ ಅಂದರೆ ಅವನು. ಹಿ ಈಸ್ ಗೋಯಿಂಗ್. ಅವನು ಹೋಗುತ್ತಿದ್ದಾನೆ.
ಶಿ ಅವಳು, ಶಿ ಈಸ್ ಗೋಯಿಂಗ್. ಶಿ ಅಂದರೆ ಅವಳು, ಅವಳು ಹೋಗುತ್ತಿದ್ದಾಳೆ. ಹಿಮ್ ಅವನಿಗೆ, ಕಾಲ್ ಹಿಮ್. ಹಿಮ್ ಅಂದರೆ ಅವನಿಗೆ, ಅವನಿಗೆ ಕೂಗಿ, ಅವನಿಗೆ ಕರೆಯಿರಿ. ಕಾಲ್ ಹಿಮ್ ಅವನಿಗೆ ಕೂಗಿ. ಹಿಸ್ ಅವನ, ದಿಸ್ ಈಸ್ ಹಿಸ್ ಹೌಸ್ ಇದು ಅವನ ಮನೆ. ದಿಸ್ ಈಸ್ ಹಿಸ್ ಹೌಸ್ ಇದು, ಇಲ್ಲಿ ನೋಡಿ ಹಿಸ್ ಅವನ ಮನೆ. ಹರ್ ಅವಳ, ದಿಸ್ ಈಸ್ ಹರ್ ಹೌಸ್ ಇದು ಅವಳ ಮನೆ. ದಿಸ್ ಈಸ್ ಹರ್ ಹೌಸ್ ಇದು ಹರ್ ಅವಳ ಮನೆ. ನೆಕ್ಸ್ಟು ಕಾಲ್ ಹರ್ ಅವಳಿಗೆ ಕೂಗಿ. ಹರ್ ಅಂದರೆ ಅವಳ ಅಥವಾ ಅವಳಿಗೆ. ಓಕೆ, ಕಾಲ್ ಹರ್ ಅವಳಿಗೆ ಕೂಗಿ. ಹರ್ ಅವಳಿಗೆ ಕೂಗಿ. ದೇ ಅವರು, ಆ ಜನ, ಅವರೆಲ್ಲರೂ. ದೇ ಆರ್ ಗೋಯಿಂಗ್ ಅವರು ಅಥವಾ ಆ ಜನ ಹೋಗುತ್ತಿದ್ದಾರೆ. ದೇ ಆರ್ ಗೋಯಿಂಗ್ ಅವರು ಹೋಗುತ್ತಿದ್ದಾರೆ. ದೆಮ್ ಅವರಿಗೆ. ಕಾಲ್ ದೆಮ್ ಅವರಿಗೆ ಕೂಗಿ. ಕಾಲ್ ದೆಮ್, ದೆಮ್ ಅಂದರೆ ಅವರಿಗೆ ಕೂಗಿ. ಅವರ್ ನಮ್ಮದು, ದಿಸ್ ಈಸ್ ಅವರ್ ಹೌಸ್ ಇದು ನಮ್ಮ ಮನೆ. ದಿಸ್ ಈಸ್ ಅವರ್ ಹೌಸ್ ಇದು ನಮ್ಮ ಮನೆ. ಮೈ ಸೆಲ್ಫ್ ನನಗೋಸ್ಕರ. ಐ ಬಾಟ್ ದಿಸ್ ಫಾರ್ ಮೈ ಸೆಲ್ಫ್ ಇದು ನಾನು ನನಗೋಸ್ಕರ ತಗೊಂಬಂದಿದ್ದೇನೆ. ಐ ಬಾಟ್ ದಿಸ್ ಫಾರ್ ಮೈ ಸೆಲ್ಫ್ ನಾನು ಇದನ್ನು ನನಗೋಸ್ಕರ ಖರೀದಿಸಿದ್ದೇನೆ. ನೋಡಿ, ಮೈ ಸೆಲ್ಫ್ ನನಗೋಸ್ಕರ ಖರೀದಿಸಿದ್ದೇನೆ. ಅವರ್ ಸೆಲ್ಫ್ಸ್ ನಮಗೋಸ್ಕರ, ನಾವು ಸ್ವತಃ. ವಿ ಡೂ ವರ್ಕ್ ಅವರ್ ಸೆಲ್ಫ್ಸ್. ವಿ ಡೂ ವರ್ಕ್ ಅವರ್ ಸೆಲ್ಫ್ಸ್ ನಮ್ಮ ಕೆಲಸವನ್ನು ನಾವು ಸ್ವತಃ. ಅವರ್ ಸೆಲ್ಫ್ಸ್ ಅಂದರೆ ಏನು? ನಾವು ಸ್ವತಃ ಮಾಡಿಕೊಳ್ಳುತ್ತೇವೆ. ನಮ್ಮ ಕೆಲಸವನ್ನು ನಾವು ಸ್ವತಃ ಮಾಡಿಕೊಳ್ಳುತ್ತೇವೆ. ಅವರ್ ಸೆಲ್ಫ್ಸ್ ಅಂದರೆ ನಾವು ಸ್ವತಃ ನಮಗೋಸ್ಕರ ಮಾಡಿಕೊಳ್ಳುತ್ತೇವೆ. ಯುವರ್ ಸೆಲ್ಫ್ ತಾವು ಸ್ವತಃ. ಯು ಡೂ ಇಟ್ ಬೈ ಯುವರ್ಸ್. ಯು ಡೂ ಇಟ್ ಯುವರ್ ಸೆಲ್ಫ್ ತಾವು ಸ್ವತಃ ಇದನ್ನು ಮಾಡಿಕೊಳ್ಳಿ. ಯು ಡೂ ಇಟ್ ಯುವರ್ ಸೆಲ್ಫ್ ತಾವು ಸ್ವತಃ ಇದನ್ನು ಮಾಡಿಕೊಳ್ಳಿ. ಹರ್ ಸೆಲ್ಫ್ ತಾನು ಸ್ವತಃ. ಶಿ ಡಿಡ್ ಇಟ್ ಹರ್ ಸೆಲ್ಫ್ ಇದನ್ನು ಅವಳು ಸ್ವತಃ ತಾನೇ ಮಾಡಿದಳು. ಶಿ ಡಿಡ್ ಇಟ್ ಹರ್ ಸೆಲ್ಫ್ ತಾನು ಸ್ವತಃ. ಇದನ್ನು ಅವಳು ಸ್ವತಃ ತಾನೇ ಮಾಡಿದಳು. ಇಟ್ ಇದು. ಇಟ್ ಈಸ್ ಪಾಸಿಬಲ್ ಇದು ಸಾಧ್ಯವಿದೆ, ಇದು ಸಾಧ್ಯ. ಇಟ್ ಇದು. ಇಟ್ ಈಸ್ ಪಾಸಿಬಲ್ ಇದು ಸಾಧ್ಯ. ಇಟ್ಸ್ ಇದರ. ಇಟ್ಸ್ ಕಲರ್ ಈಸ್ ನೈಸ್ ಇದರ ಬಣ್ಣ ಚೆನ್ನಾಗಿದೆ. ಇಟ್ಸ್ ಕಲರ್ ಈಸ್ ನೈಸ್ ಇಟ್ಸ್ ಇದರ ಬಣ್ಣ ಚೆನ್ನಾಗಿದೆ. ಇಟ್ಸ್ ನಾರ್ಮಲ್ ಇಟ್ಸ್ ಆ್ಯಂಡ್ ಐ ಟಿ ಇಟ್ ಅಪೋಸ್ಟ್ರೋಫಿ ಎಸ್. ಇಟ್ಸ್ ಇವೆರಡರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇಟ್ಸ್ ಅಂದರೆ ಇದರ, ಇಟ್ಸ್ ಕಲರ್, ಇಟ್ಸ್ ಥಿಕ್ನೆಸ್, ಇಟ್ಸ್ ಫ್ಲೇವರ್ ಆ ಥರ. ಇದರ ಬಣ್ಣ, ಇದರ ವಾಸನೆ, ಇದರ ದಪ್ಪ ಆ ಥರ. ಇಟ್ಸ್ ಥಿಕ್ನೆಸ್, ಇಟ್ಸ್ ಕಲರ್, ಓಕೆ, ಇಟ್ಸ್ ಫ್ಲೇವರ್, ಇಟ್ಸ್ ನೇಚರ್ ಅದರ ಬಗ್ಗೆ ಹೇಳ್ಕೊಡುತ್ತೆ. ಇಟ್ಸ್ ಅಂದರೆ ಇದರ. ಈ ಐ ಟಿ ಅಪೋಸ್ಟ್ರೋಫಿ ಎಸ್ ಅಂದರೆ ಇದೇ, ಇದೆ ಅಂತ ಅರ್ಥ. ಇಟ್ ಈಸ್ ಯೂಸ್ಡ್ ಇನ್ ಕರೆಂಟ್ ಸಿಚುವೇಶನ್. ಇಟ್ಸ್ ರೇನಿಂಗ್ ಮಳೆ ಬರುತ್ತಿದೆ. ಇಟ್ಸ್ ಅಂದರೆ ಇಟ್ಸ್ ರಿಯಲಿ ಹ್ಯಾಪನಿಂಗ್. ಐ ಟಿ ಅಪೋಸ್ಟ್ರೋಫಿ ಎಸ್ ಇಟ್ಸ್ ಇದನ್ನು ನಾವು ಕರೆಂಟ್ ಸಿಚುವೇಶನ್, ಯೂಸ್ಡ್ ಇನ್ ಕರೆಂಟ್ ಸಿಚುವೇಶನ್. ಇಟ್ಸ್ ರಿಯಲಿ ಹ್ಯಾಪನಿಂಗ್ ಇದ್ದಾಗ ನಾವು ಇಟ್ಸ್ ಯೂಸ್ ಮಾಡ್ತೀವಿ. ಇಟ್ಸ್ ರೇನಿಂಗ್ ಮಳೆ ಬರುತ್ತಿದೆ. ಇಟ್ ಸೆಲ್ಫ್ ಇದು ಸ್ವತಃ. ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್. ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಇತಿಹಾಸ
ಸ್ವತಃ ತಾನೇ ಪುನರಾವರ್ತಿಸುವುದು. ಸ್ವತಃ ತಾನೇ ಪುನರಾವರ್ತಿಸುವುದು. ಇಟ್ಸೆಲ್ಫ್. ಹಿಸ್ಟ್ರಿ ರಿಪೀಟ್ ಇಟ್ಸೆಲ್ಫ್. ಹಿಸ್ಟ್ರಿ ಇತಿಹಾಸ ಯಾವಾಗಲೂ ತಾನೇ ಪುನರಾವರ್ತನೆ ಆಗುತ್ತಿರುತ್ತೆ. ನೆಕ್ಸ್ಟ್, ದೇರ್ ಅವರ, THEIR ದೇರ್. ದಿಸ್ ಈಸ್ ದೇರ್ ಹೌಸ್. ಇದು ಅವರ ಮನೆ. ದಿಸ್ ಈಸ್ ದೇರ್ ಹೌಸ್. ಅವರ್ ಇದು ಅವರ ಮನೆ. ಅವರ, ದೇರ್ ಅಂದರೆ ಅವರ. ದೇರ್ಸ್ ಅವರದು. ದಿಸ್ ಡಿಸಿಷನ್ ಈಸ್ ದೇರ್ಸ್. ಇದು ನಿರ್ಣಯ ಅವರದು. ದೇರ್ಸ್ ಅವರದು. ದಿಸ್ ಡಿಸಿಷನ್ ಈಸ್ ದೇರ್ಸ್. ಇದು ನಿರ್ಣಯ ಅವರದು. ದೆಮ್ಸೆಲ್ವ್ಸ್ ಅವರು ಸ್ವತಃ. ದೇ ಕ್ಲೀನ್ ದೇರ್ ಹೌಸ್ ದೆಮ್ಸೆಲ್ವ್ಸ್. ಅವರು ಸ್ವತಃ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ದೇ ಕ್ಲೀನ್ ದೇರ್ ಹೌಸ್ ದೆಮ್ಸೆಲ್ವ್ಸ್. ಅವರು ಸ್ವತಃ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ನೆಕ್ಸ್ಟು ನೇಮ್ ಬರುತ್ತೆ. ನೇಮ್ ಅಂದರೆ ಹೆಸರು. ಫಾರ್ ಎಕ್ಸಾಂಪಲ್ ರಾಹುಲ್, ರಾಕಿ, ಸೀಮಾ, ರೀನಾ, ಪಿಂಕಿ, ಪಿಹು. ಸೀಮಾ ಲೈಕ್ಸ್ ಚಾಕ್ಲೇಟ್. ಸೀಮಾಗೆ ಚಾಕ್ಲೇಟ್ ಇಷ್ಟ ಇದೆ. ರಾಹುಲ್ ಗೋ ಟು ಸ್ಕೂಲ್. ಸೋನಿ ಈಸ್ ಡ್ರಿಂಕಿಂಗ್ ಜ್ಯೂಸ್. ಈ ಥರ. ಸೊ ಬೇರೆಯವ್ರ ಬಗ್ಗೆ ನಾವು ಹೆಸರು ನೇಮ್ ಹೇಳಿಬಿಟ್ಟು ಕೂಡ ಮಾತಾಡ್ತೀವಿ. ಸೊ ಇನ್ ಟೋಟಲ್, ಸೊ ನಾವು ಇವತ್ತು ಏನು ಕಲ್ತ್ಕೊಂಡ್ವಿ? ಪ್ರನೌನ್ಸ್. ನಮ್ಮ ಮತ್ತು ಬೇರೆಯವರ ಬಗ್ಗೆ ಮಾತಾಡುವಾಗ ನಾವು ಯೂಸ್ ಮಾಡೋ ಪ್ರನೌನ್ಸ್ಗಳು. ಎಷ್ಟು ಪ್ರನೌನ್ಸ್ ಇವೆ, ಅದ್ರ ಮೀನಿಂಗ್ ಏನು, ಅವು ಹೇಗೆ ನಾವು ಯೂಸ್ ಮಾಡಬೇಕು ಅಂತ ಸೆಂಟೆನ್ಸ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಥ್ಯಾಂಕ್ ಯು.